ಅವಾಗಿಂದ ಎಲ್ಲಾರು ಅದೇ ಕೇಳ್ತಾರಲ್ಲ ನಮ್ಮನ್ನ. ಯಾರು ನೋಡು ನೀವ್ಯಾರು ಅಂತ ಕೇಳ್ತಾರೆ. ಇವನ ಒಂದು 10 ನಿಮಿಷ ಕುತ್ಕೊಂಡು ನಾನು ಯಾರು ಅಂತ ಯೋಚನೆ ಮಾಡಿ ಉತ್ತರ ತಿಳ್ಕೊಂಬಿಟ್ರೆ ಮೋಕ್ಷ ಸಿಗ್ತದೆ. ನಮಸ್ಕಾರ. ಕೆ.ವಿ. ಸುಬ್ಬಣ್ಣ ಆಪ್ತರಂಗ ಮಂದಿರಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ. ಇವತ್ತು ನಮ್ಮ ಪ್ರೀತಿಯ ಮೇಷ್ಟ್ರು ಮಾಸ್ಟರ್ ಹಿರಣ್ಣಯ್ಯ ಅವರ ಹುಟ್ಟಿದ ದಿನ. ಅವರ ನೆನಪುಗಳು ಅಪಾರ. ನಮ್ಮ ಕೆ.ವಿ. ಸುಬ್ಬಣ್ಣ ಆಪ್ತರಂಗ ಮಂದಿರಕ್ಕೆ ಸುಮಾರು ಒಂದು 10-12 ವರ್ಷಗಳ ಹಿಂದೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರಿನವರು ಒಂದು ಕಾರ್ಯಾಗಾರನ ಏರ್ಪಡಿಸಿದ್ರು ಸುರೇಶ್ ಅನಗಳಿ ಅವರ ನೇತೃತ್ವದಲ್ಲಿ. ಆಗ 15 ದಿವಸಗಳು ಮಾಸ್ಟರ್ ಹಿರಣ್ಣಯ್ಯ ಅವರು ಅಲ್ಲಿ ಬಂದು ಕಾರ್ಯಾಗಾರಗಳನ್ನು ನಡೆಸ್ಕೊಡ್ತಾರೆ. ಬಹಳ ಪ್ರೀತಿಯಿಂದ ಬರ್ತಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಅವರ ಸಂಬಂಧ, ಅವ್ರ ಜೊತೆ ನಮ್ಮ ಆಪ್ತತೆ ಬೆಳೀತಾ ಬಂತು. ಹಾಗೆ ಅವರ ಇವತ್ತಿನ ಹುಟ್ಟಿದ ದಿನದ ಸಂದರ್ಭದಲ್ಲಿ ಅವರ ಮಗನಾದ ಬಾಬು ಹಿರಣ್ಣಯ್ಯ ಅವರಿಗೆ ನಾವು ಪ್ರಾರ್ಥನೆ ಮಾಡ್ಕೊಂಡ್ವಿ. ದಯಮಾಡಿ ಅವ್ರ ಬಗ್ಗೆ ಒಂದಷ್ಟು ಮಾತಾಡಿ ಸರ್, ನಾವು ಅದನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಬಹಳ ಪ್ರೀತಿಯಿಂದ, ತುಂಬ ಆತ್ಮೀಯತೆಯಿಂದ ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಮೂಲಕ ಕರ್ನಾಟಕದ ಅಭಿಮಾನಿ ಅನ್ನದಾತರಿಗೆಲ್ಲ ಅನಂತಾಂತ ವಂದನೆಗಳು. ಹೌದು ಸರ್. ಈ ಮಾತನ್ನ ಹೇಳೋದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ತಂದೆಯವರಾದಂಥ ಮಾಸ್ಟರ್ ಹಿರಣ್ಣಯ್ಯನವರು. ದಿವಂಗತ ಅನ್ನೋ ಮಾತು ಖಂಡಿತವಾಗಿ ಅದು ಇಲ್ಲಿ ನಮ್ಮನ್ನ ಬಿಡುವ ಸಾಮರ್ಥ್ಯವನ್ನ ಭಗವಂತ ನಿನಗೆ ಕೊಟ್ಟಿರುವ ಯಾವುದೇ ಒಂದು ಇದಿದೆ ಅದನ್ನ ಬಳಸ್ಕೋಬೇಡ, ತಿಳಿದು ಬಾಳೋದಕ್ಕೆ ಅದನ್ನ ಬಳಸ್ಕೋ ಅಂತ. ಇದು ಬಹಳ ಹಿಂದೆ ಅವ್ರು ಯಾವಾಗ್ಲಾದ್ರೂ ಹೀಗೆ ಬರೆದುಕೊಡೋರು. ನಕ್ಕರೆ ಬಾಳು ಸಕ್ಕರೆ ಅಥವಾ ನಗುವೆ ನಿನ್ನ ಬಾಳಿನ ಮಗುವಾಗಲಿ ಈ ಆಟೋಗ್ರಾಫ್ ಕೇಳೋರ್ಗೆ ಆ ರೀತಿ ಇದೊಂದನ್ನ ಬರ್ಕೊಟ್ಟಿದ್ರು. ಇದನ್ನ ಬರ್ಕೊಟ್ಟಾಗ ಅದನ್ನ ತುಂಬಾ ಚೆನ್ನಾಗಿದೆ, ಇದು ಬಹಳ ಚೆನ್ನಾಗಿ ಕಾಯಿನ್ ಮಾಡಿದ್ದಾರೆ ಅನ್ನಿಸ್ತಿತ್ತು. ಆದ್ರೆ ಇದು ಯಾವ ಲೆವೆಲ್ ಅಲ್ಲಿದೆ, ಆಧ್ಯಾತ್ಮವನ್ನ ಎಷ್ಟು ಚೆನ್ನಾಗಿ ಸಿಂಪ್ಲಿಫೈ ಮಾಡಿ ಹೇಳ್ಬೋದು ಅನ್ನೋದನ್ನ ನಾನು ಅವ್ರ ಹತ್ರ ಕಲಿತೆ. ನೋಡಿ, ವಚನದಲ್ಲಿ ಒಂದು ಮಾತು ಹೇಳ್ತಾರೆ, ಶರಣರ ಬದುಕನ್ನು ಮರಣದಲ್ಲಿ ನೋಡು. ಶರಣರ ಬದುಕು, ಆ ಬದುಕು ಹೇಗಿತ್ತು, ಒಬ್ಬ ವ್ಯಕ್ತಿ ಹೇಗೆ ಬದುಕಿ ಬಾಳದ ಅನ್ನೋದನ್ನ ಅವನು ಮರಣದಲ್ಲಿ ನೋಡೋದು. ಮರಣದಲ್ಲಿ ಏನ್ ನೋಡೋದು, ಸ್ವಲ್ಪ ಮಲಗಿರ್ತಾನಲ್ಲ ಅನ್ಸತ್ತೆ. ಅದಲ್ಲ, ಅವನು ಅಲ್ಲಿ ಮಲಗಿರ್ಬೇಕಾದ್ರೆ ಎಲ್ರಿಗೂ ಗೊತ್ತು ಅವನ ಕಾಲ ಮುಗಿದೋಗಿದೆ, ಅವನು ಹೊರಟು ಬಿಟ್ಟಿದ್ದಾನೆ. ಅವನಿಗೆ ನಾನು ಬಂದಿದ್ದೀನಾ ಇಲ್ವಾ, ಅವನನ್ನು ನೋಡ್ತಾ ಇದ್ದೀನಾ ಇಲ್ವಾ ಅನ್ನೋದು ಅವನಿಗೆ ಗೊತ್ತಾಗಲ್ಲ. ನಿನ್ನೆ ಸಿದ್ಲಿಂಗಿಯವರು ಅದನ್ನೇ ಬರ್ದಿದ್ದಾರೆ. ಹೌದು ಸರ್. ಅವನಿಗೆ ಗೊತ್ತಿಲ್ಲ. ಅಥವಾ ಅವ್ನು ಸುತ್ತಮುತ್ತ ಇರೋರೆಲ್ರೂ ಯಾರ್ಯಾರು ಬಂದ್ರು ಅಂತ ಲಿಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಆಯ್ಕೆ ಬರ್ಕೋತಾರೆ ಮದುವೆ ಮನೆ ಟೈಮಲ್ಲಿ, ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ರು. ಆ ರೀತಿ ಯಾರ್ಯಾರು ಬಂದ್ರು ಅಂತ ಬರ್ಕೊಳಲ್ಲ. ಇದು ಆ ವ್ಯಕ್ತಿಯಲ್ಲಿರುವ, ಇದನ್ನ ನಾವು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ತಗೋಬೇಕಾದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟ ವಿಷಯ. ಆ ವ್ಯಕ್ತಿ ನಿಮಗೆ ಎಷ್ಟು ಹತ್ತಿರವಾಗಿದ್ದ, ಆ ವ್ಯಕ್ತಿ ಏನು ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾನೆ, ಅವನು ಏನು ನಿಮ್ಮ ಮೇಲೆ ಪರಿಣಾಮವನ್ನ ಬೀರಿದ್ದಾನೆ ಅನ್ನೋದು ಮುಖ್ಯ ಆಗತ್ತೆ. ಆ ಪರಿಣಾಮ ಏನಾರ ಬೀರಿದ್ರೆ ಆ ವ್ಯಕ್ತಿ ಹತ್ರಕ್ಕೆ ನಿಮ್ಮನ್ನ ಎಳ್ಕೊಂಡು ಹೋಗತ್ತೆ. ಇದನ್ನ ಬೀಚಿಯವರು, ಕನ್ನಡದ ಆಸ್ಕರ್ ವೈಲ್ಡ್ ಅಂತ ಖ್ಯಾತರಾದಂಥವರು, ನಮ್ಮ ಕನ್ನಡ ಸಾಹಿತ್ಯದ ಹಾಸ್ಯ ಬರಹಗಾರರಲ್ಲಿ ಒಬ್ಬರಾದಂತಹ ಭೀಮಸೇನ್ ರಾವ್ ಬೀಚಿಯವರು, ಅವರೊಂದು ಮಾತು ಹೇಳಿದ್ರು, ಬದುಕಿನಲ್ಲಿ ಎಲ್ಲವೂ ಕಲೆ. ಹೌದು. ಊಟ ಮಾಡೋದು ಕಲೆ, ನಡೆಯೋದು ಕಲೆ, ಪ್ರತಿಯೊಂದು ಕಲೆ. ಅಷ್ಟೇ ಯಾಕೋ ಬದುಕೋದಷ್ಟೇ ಅಲ್ಲ, ಸಾಯೋದು ಒಂದು ಕಲೆ. ಹ್ಯಾಂಗ ಮನುಷ್ಯ ಸಾಯ್ಬೇಕಪ್ಪ ಅಂತಂದ್ರೆ, ಇವನ್ನ ನೋಡಿ ಅವನ ಸಾವನ್ನ ಕಂಡ ಮೇಲೆ ಸತ್ರಿ ಹಿಂಗ ಸಾಯ್ಬೇಕು ಕಣೋ ಅನ್ನೋ ಹಾಗಿರ್ಬೇಕಂತೆ ನಮ್ಮ ಬದುಕು. ಈ ಸಾವು ಸುಂದರವಾಗಬೇಕು. ಆ ರೀತಿ ಸುಂದರವಾದ ಸಾವು ಬಂದಾಗ ನಮ್ಮ ಬದುಕು ಈ ಮತ್ತೊಬ್ಬರಿಗೆ ಆದರ್ಶಪ್ರಾಯವಾದ. ಈ ಸಾವು ಸುಂದರವಾಗೋದು ಅಂದ್ರೆ ಏನು ಅನ್ನೋದನ್ನು ಬೀಚಿಯರು ಬರೀತಾರೆ. ಸಾವು ಸುಂದರವಾಗ್ಬೇಕಾದ್ರೆ ಬದುಕು ಭವ್ಯವಾಗ್ಬೇಕು. ನಾವು ಭವ್ಯವಾಗಿ ಬದುಕಿ ಹೇಗೆ ಸತ್ತರು ಸುಂದರವಾಗಿ ಕಾಣುತ್ತೆ, ಜನಗಳು ಅದಕ್ಕೆ ಆಕರ್ಷಿತರಾಗ್ತಾರೆ. ಇದು ಯಾತಕ್ಕೆ ಈ ಮಾತನ್ನ ಇವತ್ತಿನ ದಿನ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, 15 ಫೆಬ್ರವರಿ, ಹೌದು ಸರ್, ನಮ್ಮ ತಂದೆ ಹುಟ್ಟಿದ ದಿನ. ಮೇ 2ನೇ ತಾರೀಕು
ನಮ್ಮ ತಂದೆ ಕಾಲವಾದ ದಿನ 2019 1934 ಹುಟ್ಟಿದ್ರು. 2019 ಮೇ 2ನೇ ತಾರೀಕು ನಮ್ಮನ್ನ ಬಿಟ್ಟು ಹೋದ್ರು. ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ನಾವು ಅವ್ರನ್ನ ಬಿಡ್ತಿಲ್ಲ. 2019 ನಂತರದಲ್ಲೂ ಕೂಡ ಇವತ್ತಿಗೆ ಆಗ್ಲೇ 5-6 ವರ್ಷಗಳ ಸಂವಾದ ಜನಗಳು ಇನ್ನೂ ಅವ್ರನ್ನ ನೆನಪು ಮಾಡ್ಕೋತಾರೆ, ನಮ್ಮ ಮನೆ ಮುಂದೆ ನಿಂತು ನೋಡ್ತಾರೆ. ನಾನ್ ಹೊರಗಡೆ ಎಲ್ಲಾರ ಹೋದ್ರೆ ನನ್ನ ನೋಡಿ ಒಂಥರ ನಗಿತಾರೆ, ನಮಸ್ಕಾರ ಮಾಡ್ತಾರೆ. ಇದು ಏನ್ ಮಾಡ್ತಾ ಇದ್ದಾರೆ ಅವರು ಅಂತಂದ್ರೆ, ಬಾಬು ಹಿರಣ್ಣಯ್ಯ ಒಬ್ಬ ಕಲಾವಿದ ಅಂತ ಗುರುತಿಸ್ತಿಲ್ಲ, ಮಾಸ್ಟರ್ ಹಿರಣ್ಣಯ್ಯನವ್ರ ಮನೆ ಇದು ಅಂತ ನೋಡ್ತಿಲ್ಲ, ಅಥವಾ ಎಷ್ಟು ದೊಡ್ಡ ಮನೆ ಕಟ್ಟಿಯಾನಲ್ಲ ಇವನು ಅಂತ ನೋಡ್ತಿಲ್ಲ. ಇಲ್ಲಿ ಇದನ್ನೆಲ್ಲ ಒಂದು ಕಿಟಕಿ ಮಾಡಿಕೊಂಡು ಆ ಕಿಟಕಿಯ ಮುಖಾಂತರವಾಗಿ ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ಕಾಣ್ತಾ ಇದ್ದಾನೆ. ಅಂದ್ರೆ ಈ ಬದುಕು ಇಷ್ಟು ಭವ್ಯವಾಗಿದೆ. ಈ ಬದುಕು ಇಷ್ಟು ಭವ್ಯವಾಗಿ ಅವ್ರು ಬಾಳಿ ಬದುಕಿ ಹೋಗಿದ್ದಕ್ಕೆ ಮೂಲ ಕಾರಣ ರಂಗಭೂಮಿ. ಅವ್ರು ಯಾವಾಗ್ಲೂ ಹೇಳೋರು, ಸಿನಿಮಾ ಆಕರ್ಷಿತವಾಯ್ತು, ಯಾರೋ ಒಂದಷ್ಟು ಜನ ಕರೆಯೋರು, ಆಮೇಲೆ ಕಿರುತೆರೆ ಅವ್ರು ಕರೆಯೋರು, ಎಲ್ಲವೂ ವಿಶ್ವಾಸಕ್ಕೋಸ್ಕರವಾಗಿ ಪ್ರೀತಿಗೋಸ್ಕರವಾಗಿ ಹೋಗ್ತಿದ್ರೆ ವಿನಃ ಅವ್ರಿಗದು ಏನು ರಂಗಭೂಮಿ ಅಂದ್ರೆ ಆ ಆಕರ್ಷಣೆ, ಆ ಸೆಳೆತ ಅದು ಕಡೆಯವರೆಗೂ ಹೋಗ್ತಿರ್ಲಿಲ್ಲ. ಕುರ್ಚಿ ಮೇಲೆ ಕೂತ್ಕೊಂಡಾದ್ರೂ ಪಾಠ ಮಾಡ್ತೀನಿ, ನಾನು ಬಿಡಲ್ಲ ಅನ್ನೋ. ಆಮೇಲೆ ನಾಟಕದಲ್ಲಿ ಇಲ್ಲ, ನನಗೆ ಆಕ್ಟಿವ್ ಆಗಿ ಓಡಾಡ್ಕೊಂಡಿದ್ದವ್ರಿಗೆ ಕಟ್ ಹಾಕದಾಗತ್ತೆ, ಕೂತ್ರೆ ಪಾಠ ಮಾಡಕ್ ಆಗ್ತಿಲ್ಲ, ಡೈಲಾಗ್ಗಳು ಬರಲ್ಲ ನಂಗೆ. ತದನಂತರದಲ್ಲಿ ಒಂದಷ್ಟು ಎಲ್ಲೋ ಕಡೆ ಹೋಗೋರು, ಉಪನ್ಯಾಸ ಮಾತಾಡೋದು, ಇದೆಲ್ಲ ಮಾಡೋರು. ಯಾತಕ್ಕೆ ಇದು ಅಂತಂದ್ರೆ, ಅವ್ರು ಅದನ್ನೇ ಅನ್ನದಾತರೆ ಅಂತ ಜನನ್ನ ಕರೆದ್ರು ಅಂತ ನಾನ್ ಹೇಳಿದ್ನಲ್ಲ, ಈಗ ಅಲ್ಲಿಗೆ ಬರ್ತಾ ಇದ್ದೇನೆ. ಅನ್ನ ಅಂದೇಟ್ಗೆ ಹೊಟ್ಟೆಗೆ ಕೊಡುವ ಅನ್ನ ಅಷ್ಟೇ ಅನ್ನ ಅಲ್ಲ, ಜ್ಞಾನದ ಅನ್ನ ಕೂಡ ಸೇರುತ್ತೆ. ಜ್ಞಾನದ ದಾಸೋಹ ಅಂತಾರೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಪ್ಪುಗಳನ್ನ ತಿದ್ದುತ್ತಾರೆ ಜನ, ತಪ್ಪುಗಳನ್ನ ತಿದ್ದುತ್ತಾರೆ. ಆಮೇಲೆ ನಮ್ಮ ಒಪ್ಪಿಗಳನ್ನ ಸ್ವೀಕರಿಸ್ತಾರೆ. ನೀವು ರಂಗಭೂಮಿಯ ಕಲಾವಿದರನ್ನ ಪಟ್ಟಿ ಮಾಡಿ ನೋಡ್ಕೊಂಡು ಹೋಗಿ, ಆಕರ್ಷಿತವಾದಂತಹ ಮೈಕಟ್ಟು, ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಾನೆ ಅನ್ನೋ ಯಾವುದು ಇರಲ್ಲ ಸರ್, ಯಾವುದೂ ಇರಲ್ಲ. ಹೋಗ್ಲಿ, ಯಾವಾಗ್ಲೂ ಜನಗಳ ಮಧ್ಯದಲ್ಲಿ ಇದ್ದು ಅವ್ರೆಲ್ರಿಗೂ ಏನೋ ಸಿಕ್ಕಿದ್ದನ್ನೆಲ್ಲ ದಾನ ಮಾಡಿ ಅವ್ರ ಹತ್ರ ಇರೋ ದುಡ್ಡೆಲ್ಲ ಕೊಟ್ಟು ಅವ್ರ ಕಷ್ಟಕ್ಕೆ ಸ್ಪಂದಿಸ್ತಾರ? ಖಂಡಿತ ಇಲ್ಲ. ಯಾಕಂದ್ರೆ ಇವನ ಹತ್ರನೇ ಹೊಟ್ಟಿಗಿರಲ್ಲ. ಹೌದು, ರಂಗಭೂಮಿಯ ಕಲಾವಿದನಿಗೆ ಹೊಟ್ಟಿಗಿಲ್ಲ ಅಂದ್ಮೇಲೆ ಅವ್ನು ಇನ್ನೇನ್ ಕೊಟ್ಟಾನು? ಆದ್ರೂ ಈ ಜನ, ರಂಗಭೂಮಿಯ ರಸಿಕ ಜನ ಏನಿದ್ದಾರೆ, ಅವರು ಯಾವ ಕಾರಣಕ್ಕಾಗಿ ನಿಮಗೆ ಈ ಸ್ಥಾನವನ್ನ ಕೊಟ್ರು ಅಂತ ನಮ್ಗೆ ಇವತ್ತಿಗೂ ಗೊತ್ತಿಲ್ಲ. ಯಾತಿಗೆ ಕೊಟ್ರು ಮಾಸ್ಟರ್ ಹಿರಣ್ಣಯ್ಯನವ್ರಿಗೆ? ಮಾಸ್ಟರ್ ಹಿರಣ್ಣಯ್ಯನವ್ರಿಗಿಂತ ಉತ್ತಮವಾದ ಕಲಾವಿದ ಇವತ್ತಿನವರೆಗೂ ಹುಟ್ಟೇ ಇಲ್ಲ ಅಂತಂದ್ರೆ ಅದು ತುಂಬಾ ಹಾಸ್ಯಾಸ್ಪದ ಮಾತಾಗತ್ತೆ, ಖಂಡಿತವಾಗಿ ಸತ್ಯಕ್ಕೆ ದೂರದ ಮಾತಾಗ. ವೀರಣ್ಣವ್ರಿದ್ರು, ಪೀರ್ ಸಾಹೇಬ್ರಿದ್ರು, ಆಮೇಲೆ ಸುಬ್ಬಯ್ಯನಾಯ್ಡುಗಳಿದ್ರು. ಇಂಥವ್ರು ಎಲ್ರು ಗುಬ್ಬಿ ಕಂಪನಿ ಒಂದರಲ್ಲೇನೆ 120 ಜನ ಕಲಾವಿದರಿದ್ರು. ರಾಘವೇಂದ್ರ ರಾಯರು, ನಾಗೇಶ್ ರಾಯರು, ಸುಬ್ಬಣ್ಣವರು, ಗಂಗಾಧರ ರಾಯರು, ಎಂತೆಂತ ಕಲಾವಿದರು, ಅಚ್ಯುತ ರಾಯರು, ಪಾರ್ಥಸಾರಥಿಗಳು, ರಾಜ್ಕುಮಾರ್ ಅವರ ತಂದೆ ಪುಟ್ಸಾಮಯ್ಯನವರು, ರಾಜ್ಕುಮಾರ್ ಅವರಿದ್ರು. ತದನಂತರದಲ್ಲಿ ಸುಬ್ಬಯ್ಯನಾಯ್ಡುಗಳು ಬಂದ್ರು, ವರದಾಚಾರ್ಯರು ಬಂದ್ರು, ಪೀರ್ ಸಾಹೇಬ್ರು ಬಂದ್ರು, ಎಂತೆಂತ ದೊಡ್ಡ ದೊಡ್ಡ ಕಲಾವಿದರು ಬಂದ್ರು. ಇದ್ದಂತ ಕಾಲದಲ್ಲೂ ಕೂಡ ಮಾಸ್ಟರ್ ಹಿರಣ್ಣಯ್ಯನವರು ಇತ್ತು. ಹಾಗಂದ ಮಾತ್ರಕ್ಕೆ ಇವರು ಒಬ್ಬರೇ ಅಂತ ಅಲ್ಲ. ಆದರೆ ಯಾತಕ್ಕಾಗಿ ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ಒಪ್ಕೊಂಡ್ರು ಜನ? ಸಾಮಾಜಿಕವಾದಂತ ನಾಟಕಗಳಿಗೆ ಒಂದು ತಿರುವು ಕೊಟ್ರು, ರಂಗಭೂಮಿಗೆ ಅದನ್ನವ, ಅಥವಾ ರಾಜಕೀಯದ ತಿರುವನ್ನ ಕೊಟ್ರು ಅದಕ್ಕೋಸ್ಕರವಾ, ಅಥವಾ ವಿಡಂಬನೆಯನ್ನ ತಗೊಂಬಂದು ಹಾಸ್ಯ ಮಾಡಿದ್ರು ಅದಕ್ಕೋಸ್ಕರವಾ, ಅಥವಾ ಏಕ ವ್ಯಕ್ತಿ ನಿಂತ್ಕೊಂಡು, ಏಕ ಪಾತ್ರ ಅಲ್ಲ, ಏಕ ವ್ಯಕ್ತಿ ಇಡೀ ರಂಗಭೂಮಿಯನ್ನ 5 ಅಡಿ ಎತ್ತರದಲ್ಲಿ ದಪ್ಪಕ್ಕಿದ್ದಂತ ವ್ಯಕ್ತಿ ಇಡೀ ರಂಗಭೂಮಿಯನ್ನೇ ಅಲ್ಲಾಡಿಸ್ಕೊಂಡು ಇಡೀ ರಂಗಭೂಮಿಯನ್ನ ತುಂಬಿ ಓಡಾಡ್ತಿದ್ದ ಅದಕ್ಕೋಸ್ಕರವಾ? ಯಾವುದನ್ನು ಅನಾಲಿಸಿಸ್ ಮಾಡಕ್ ಸಾಧ್ಯನೇ ಇಲ್ಲ. ರಂಗಭೂಮಿಯ ಮೇಲೆ ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ನೋಡಿ, ಅವರ ವ್ಯಕ್ತಿತ್ವವನ್ನ ನೋಡಿ, ಏನೇ ನೋಡಿರ್ಲಿ, ಜನ ಅವರ ಹೃದಯದಲ್ಲಿ ಒಂದು ಸ್ಥಾನವನ್ನ ಕೊಟ್ಬಿಟ್ರು. ಈ ಸ್ಥಾನವನ್ನ ಕೊಟ್ಟಿದ್ದು ಅದೇ ಇವರಿಗೆ ಅನ್ನದಾತನ ನೀಡಿತು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಈಗ ಈ ಫಿಲಿಂ ಅಲ್ಲಿ ಸಕ್ಸಸ್ ಫಾರ್ಮುಲಾ ಅಂತ. ಹೌದು ಸರ್, ಈ ಫಿಲಿಂ ಇದನ್ನೆಲ್ಲ ಮಾಡಿದ್ದಕ್ಕೆ ಸಕ್ಸಸ್ ಆಯ್ತು. ನೀವು ನೆಕ್ಸ್ಟ್ ಫಿಲಿಂ ಅದೇ ತರ ಅದೇ ರೀತಿ ಮಾಡಿ, ಅದೇ ಸಕ್ಸಸ್.
ಕೆಲವೊಮ್ಮೆ ಇದು ಏನೋ ಒಂದ್ ಕತೆ ಕಣ ಚೆನ್ನಾಗಿಲ್ಲ, ಯಾಕೋ ನಾನು ಮಾಡಬಾರ್ದಾಗಿತ್ತು ಅಂತ ಅಂದ್ಕೊಂಡು ಮಾಡಿದ ಬೇಕಾದಷ್ಟು ಚಿತ್ರಗಳಿದೆ, ಯಶಸ್ವಿ ಅದ್ಭುತವಾದ ಯಶಸ್ಸು ಕಾಣಿ. ಆದ್ರಿಂದ ರಂಗಭೂಮಿಯನ್ನ, ಸಿನಿಮಾವನ್ನ, ಕಿರುತೆರೆ ಎಲ್ಲವನ್ನ ಜನಗಳು ಆಯ್ಕೆ ಅದು. ನಿನ್ನನ್ನ ಆಯ್ಕೆ ಮಾಡ್ಕೊಳ್ಳೋದು, ನನ್ನನ್ನ ಆಯ್ಕೆ ಮಾಡ್ಕೊಳ್ಳೋದು, ನನ್ನನ್ನ ಒಪ್ಪೋದು, ಬಿಡೋದು, ನನ್ನ ತೆಗಳೋದು, ನನ್ನ ದೂರಕ್ಕೆ ತಳ್ಳೋದು ಎಲ್ಲವೂ ಅವ್ರ ಕೈಯಲ್ಲಿದೆ. ಹೌದು. ರಂಗಭೂಮಿ ಯಾಕೆ ಇವತ್ತಿಗೂ ಕೂಡ ಉಳ್ಕೊಂಡಿದೆ? ನಿನಗೆ ಸಿನಿಮಾ ಬಂತು,